ಅದ್ಯತನ ಭೂತ ರೂಪಗಳು, ಆಮೇಲೆ ಕರ್ಮಣಿ ಪ್ರಯೋಗ, ಕರ್ತೃವಾಚಕ ಮತ್ತು ಕರ್ಮಣಿ ವಾಚಕ, ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್, ಇವೆಲ್ಲವನ್ನು ಗುರುತಿಸಲಾಗಿದೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಇದು ಒಂದು ಸಮಗ್ರತೆಯೇ ಈ ಕೋಶದ ಹೆಗ್ಗುರುತು ಅನ್ನೋದನ್ನ. ಪದಗಳ ಆಯ್ಕೆಯಿಂದ ಹಿಡಿದು ಆ ಪದಗಳನ್ನು ಟ್ರೀಟ್ ಮಾಡಿರುವ ರೀತಿ ಎಲ್ಲದರಲ್ಲೂ ಕೂಡ ಬೌದ್ಧ ಶಾಸ್ತ್ರ ಗ್ರಂಥಗಳ ಪ್ರಮಾಣ ಇದೆ. ಸೊ ಇವಿಷ್ಟು ಈ ಶಬ್ದಕೋಶದ ಬಹುಶಃ ಹೆಗ್ಗುರುತುಗಳು ಅಂತ ನಾನು ಭಾವಿಸ್ತೀನಿ. ಇನ್ನು ಇಂಥ ಒಂದು ಶಬ್ದಕೋಶ, ಇದರ ಔಚಿತ್ಯ ಅಥವಾ ಪ್ರಸ್ತುತತೆ, ಸಾಮಾನ್ಯವಾಗಿ ಪಾಲಿ ಅಂತ ಹೇಳಿದ ತಕ್ಷಣ ಅದಕ್ಕೆ ನಾವು ಬೌದ್ಧ ಧರ್ಮವನ್ನು, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಅಧ್ಯಯನಗಳನ್ನು ತಳಕು ಹಾಕ್ತೀವಿ. ಬಹುಶಃ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ನಾವು. ಈ ಬಗೆಯ ಶಬ್ದಕೋಶಗಳ ಪ್ರಸ್ತುತತೆ ಖಂಡಿತ ಅಷ್ಟೇ ಅಲ್ಲ, ಅವನ್ನು ಮೀರಿ ಇಂಥ ಗ್ರಂಥಗಳು ನಮ್ಮ ಶೈಕ್ಷಣಿಕ ವಲಯದಲ್ಲಿ ಮತ್ತು ಸಂಶೋಧನಾ ವಲಯದಲ್ಲಿ ಪ್ರಮುಖವೇ. ಪ್ರೊಫೆಸರ್ ಎ ವಿ ನಾವಡ ಅವರು ಇದೇ ಶಬ್ದಕೋಶ ಮಾಲಿಕೆಯ 2ನೇ ಸಂಪುಟದ ಬೆನ್ನುಡಿಯಲ್ಲಿ ಒಂದು ಮಾತನ್ನು ಹೇಳಿದರು. ಏನೇನು ಹೇಳಿದ್ದಾರೆ ಅಂದರೆ, ಕನ್ನಡದಲ್ಲಿರುವಂಥ ಮತ್ತು ದ್ರಾವಿಡ ಭಾಷೆಗಳಲ್ಲಿ ಕನ್ನಡ, ಅದರ ಜೊತೆಗೆ ಉಳಿದ ದ್ರಾವಿಡ ಭಾಷೆಗಳಲ್ಲಿರುವಂಥ ಈ ಜ್ಞಾತಿ ಪದಗಳು ಹಾಗೂ ಆ ಪದಗಳ ವ್ಯುತ್ಪತ್ತಿ, ಅವುಗಳನ್ನು ಚರ್ಚೆ ಮಾಡುವಾಗ ಅವುಗಳ ಮೂಲವನ್ನು, ಸ್ವರೂಪವನ್ನು, ಅರ್ಥವನ್ನು ನಿಷ್ಕರ್ಷೆ ಮಾಡುವಾಗ ಇಂಥ ಗ್ರಂಥಕೋಶಗಳು ಅನಿವಾರ್ಯ, ಇವುಗಳನ್ನು ಆಶ್ರಯಿಸುವುದು ಅನಿವಾರ್ಯ ಅಂತ ಹೇಳಿದರು. ನಾನೀಗ ಮಾತು ಮುಗಿಸ್ತೀನಿ. ಇದರಲ್ಲಿ ಒಂದು ಪದ ಬಂದಿದೆ, ನಂಗಲ ಅಂತ ಪದ ಇದೆ, ಪಾಲಿ ಪದ. ಅದು ಅದಕ್ಕೆ ನೇಗಿಲು ಅಂತ ಅರ್ಥ ಇದೆ. ಸಂಸ್ಕೃತದಲ್ಲಿ ಲಂಗಲಂ, ನೇಗಿಲು. ಹಲ ಅನ್ನೋದು ಜನಪ್ರಿಯವಾದ ಪದರೂಪ ನೇಗಿಲಿಗೆ, ಪ್ಲೋ ಇಂಗ್ಲೀಷಲ್ಲಿ. ಹಲ ಮತ್ತು ಲಂಗಲಂ ಸಂಸ್ಕೃತದ ರೂಪ, ನಂಗಲಂ ಅದರ ಪಾಲಿ ರೂಪ. ವಿಚಿತ್ರ ಅಂತ ಹೇಳಿದ್ರೆ, ಈ ಪಾಲಿ ದ್ರಾವಿಡ ಭಾಷೆಗಳಲ್ಲಿ ಹೆಚ್ಚಿಗೆ ಅದರ ಪ್ರಭಾವ ಆಗಿರೋದು ತಮಿಳಿನ ಮೇಲೆ ಅಂತ ಒಂದು ಅಭಿಪ್ರಾಯ. ಏಕೆಂದರೆ ಉತ್ತರ ದೇಶದಿಂದ ಬಂದಂತಹ ಈ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾ ಬಂದಂಥ ಭಿಕ್ಷುಗಳು ಮತ್ತು ಉಳಿದು ಅಶೋಕ ಕಳಿಸಿದಂಥ ಅವರೆಲ್ಲ ಶ್ರೀಲಂಕಾವನ್ನು ತಲುಪೋದಕ್ಕೆ ತಮಿಳುನಾಡಿನ ಮುಖಾಂತರ ಹೋದರು. ಹೇಗೆ ಜೈನ ಧರ್ಮ ಮತ್ತು ಕರ್ನಾಟಕದ ನಡುವೆ ಒಂದು ಗಾಢವಾದ ಸಂಬಂಧ ಇದೆಯೋ, ಹಾಗೆಯೇ ಈ ಹೊತ್ತಿನ ನನ್ನ ವಿವೇಚನೆ ಈ ತಮಿಳು ಮತ್ತು ಪಾಲಿ, ತಮಿಳಿನ ಬಹುತೇಕ ಪದರೂಪಗಳು ಅವುಗಳ ಮೂಲವನ್ನು ಕೆದಕ್ತಾ ಹೋದರೆ ಅದು ಪಾಲಿ ಪದರೂಪಗಳಿಗೆ ಹತ್ತಿರವಾಗುತ್ತೆ. ತಮಿಳಿನಲ್ಲಿ ಈ ನಂಗಲದ ಜ್ಞಾತಿ ಪದ ಇಲ್ಲ. ತೆಲುಗಲ್ಲಿದೆ ನಾಗಲಿ, ನಂಗಲ ಅನ್ನೋದು ತೆಲುಗಲ್ಲಿ ನಾಗಲಿ ಅಂತಾಗಿದೆ. ಕನ್ನಡದಲ್ಲಿ ನೇಗಿಲು ಆಗಿದೆ. ತುಳುವಿನಲ್ಲಿಲ್ಲ, ಕೊಂಕಣಿಯಲ್ಲಿಲ್ಲ, ಕೊಡವದಲ್ಲೂ ಇಲ್ಲ. ಆದರೆ ಕನ್ನಡದಲ್ಲಿದೆ, ತೆಲುಗಲ್ಲಿದೆ, ತಮಿಳಿನಲ್ಲಿಲ್ಲ. ಈಗ ತಮಿಳಿನ ಸಂಸ್ಕೃತದಿಂದ ಪದಗಳನ್ನು ತದ್ಭವ ಮಾಡಿಕೊಂಡು ಬಳಸುವಂತಹ ಒಂದು ಪ್ರಕ್ರಿಯೆ ಬಹಳ ಮುಂಚೆಯಿಂದ ನಡೆದಿದೆ, ನಾವು ಅದನ್ನು ಗಮನಿಸ್ತಾ ಬಂದಿದ್ದೀವಿ. ಆದರೆ ಅದಕ್ಕೆ ರಿವರ್ಸ್ ಪ್ರೋಸೆಸ್ ಕೂಡ ಆಗಿರುತ್ತೆ. ಸಂಸ್ಕೃತ ಬೇರೆ ಭಾಷೆಗಳಿಂದಲೂ ಪದಗಳನ್ನು ತಗೊಂಡಿರೋದಕ್ಕೆ ಸಾಧ್ಯ. ಇಲ್ಲಿ ಆ ಪದ ಲಂಗಲಂ ಅನ್ನುವಂಥ ಸಂಸ್ಕೃತ ಪದ ಪಾಲಿಯಿಂದ ಹೋಗಿದೆಯಾ ಅಥವಾ ದ್ರಾವಿಡ ಭಾಷೆಗಳಿಂದ ಆ ಕಡೆ ಹೋಗಿದೆಯಾ ಗೊತ್ತಿಲ್ಲ. ಸೊ ಇವನ್ನೆಲ್ಲ, ಈ ಥರದ ಗೊಂದಲಗಳನ್ನು ಬಿಡಿಸ್ಬೇಕು ಅಂತಂದರೆ ಈ ಥರದ ಶಬ್ದಕೋಶಗಳನ್ನು ಮೊರೆ ಹೋಗೋದು ಅನಿವಾರ್ಯ. ಇದನ್ನೇ ನಾವಡ ಅವರು ತಮ್ಮ ಮಾತುಗಳಲ್ಲಿ ಸೂಚಿಸಿರೋದು. 35 ಸಂಪುಟಗಳು. ಸಂಸ್ಕೃತ ಭಾಷೆಯ ಅದರ ವ್ಯಾಪ್ತಿ ವಿಸ್ತಾರಗಳು ಬಹಳ ದೊಡ್ಡದು. ಈ ಶಬ್ದಕೋಶ ಸಂಪುಟಗಳನ್ನು ನೀವು ಗಮನಿಸಿದರೆ ಅ ಮತ್ತು ಈ ಮೂರೇ ಮೂರು ಈ ಶಬ್ದಕೋಶ 4ನೇ ಸಂಪುಟ ಆಣಾಪೇತ್ವ, ಅಲ್ಲಿಂದ ಪ್ರಾರಂಭವಾಗುತ್ತೆ. ಆಣಾಪೇತ್ವ, ಇದ್ಧಿಮಸ್ಸ ಅದು ಕೊನೆಯ ಪದ. 376 ಪುಟಗಳಲ್ಲಿ ಇಷ್ಟು ಹರಡ್ಕೊಂಡಿವೆ. ಅಂದರೆ 4ನೇ ವಾಲ್ಯೂಮ್ 4ನೇ ಸಂಪುಟದಲ್ಲಿ ಇನ್ನು ನಾವು ಇಕಾರದಲ್ಲಿ ಇದ್ದೀವಿ. ಇಕಾರ ಇನ್ನೂ ಪೂರ್ತಿಯಾಗಿಲ್ಲ, ಹ್ರಸ್ವ. ಇನ್ನೂ ಈ ದೀರ್ಘ ಅಲ್ಲಿ ಹೋಗ್ಬೇಕು ನಾವು. ಅದಾದಮೇಲೆ ಉಳಿದ ಸ್ವರಗಳು, ಅದಾದಮೇಲೆ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳದ್ದು ಇನ್ನೊಂದು ಗುಂಪು. ಸೊ ನೀವೇ ಅಂದಾಜು ಮಾಡ್ಬೋದು, ಈ ಶಬ್ದಕೋಶ ಮಾಲಿಕೆಯ ಕೊನೆಯ ಸಂಪುಟ ಬರುವ ಹೊತ್ತಿಗೆ ಈ ಶಬ್ದಕೋಶ ಮಾಲಿಕೆಯ ಅಗಾಧತೆ, ಅದರ ಗಾತ್ರ, ವ್ಯಾಪ್ತಿ, ವಿಸ್ತಾರಗಳು, ಬೃಹತ್ತು ಮಹತ್ವಗಳು ಎಷ್ಟು ಇರ್ಬೋದು ಅಂತ ಒಂದು ಅಂದಾಜು ಮಾಡ್ಬೋದು. ಬಹುಶಃ ಅದೇ ಮಟ್ಟವನ್ನು ತಲುಪಬಹುದು. ಇಂಥ ಅದ್ಭುತವಾದ ಕಾರ್ಯಕ್ಕೆ
ಕೈ ಇಟ್ಟು ಅದನ್ನು ನೆರವೇರಿಸ್ತಾ ಇರುವಂಥ ಪಾಲಿ ಇನ್ಸ್ಟಿಟ್ಯೂಟ್ಗೆ ಕನ್ನಡ ಸಾಹಿತ್ಯಿಕ ವಲಯ ಖಂಡಿತವಾಗಿಯೂ ಋಣಿಯಾಗಿರಬೇಕು. ಹಾಗಾಗಿ ಇಂಥ ಒಂದು ಅವಕಾಶವನ್ನು ಈ ಗ್ರಂಥದ ಬಗ್ಗೆ ನನ್ನ ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ವಿದ್ವತ್ ಸಭೆಗೆ ವಂದಿಸಿ ವೇದಿಕೆ ಎಲ್ಲ ಗಣ್ಯರಿಗೂ ಮತ್ತೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮಹತ್ವವನ್ನು ಕುರಿತು, ವ್ಯಾಕರಣದ ವಿಚಾರಗಳನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಚಂದ್ರಮೋಹನ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ. ಕುಲಪತಿಗಳು, ತುಮಕೂರು ವಿಶ್ವವಿದ್ಯಾಲಯ ಕಾರ್ಯಕ್ರಮವನ್ನು ಕುರಿತು ತಮ್ಮ ಮಾತುಗಳನ್ನಾಡಬೇಕೆಂದು ಕೋರ್ಕೊಳ್ತೀವಿ. ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷರು, ನಗರ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಆದ ಡಾಕ್ಟರ್ ರಮೇಶ್ ಅವರೇ, ಈಗ ತಾನೇ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿ ವಿದ್ವತ್ಪೂರ್ಣ ಮಾತುಗಳನ್ನಾಡಿದ ನನ್ನ ಹಿತೈಷಿಗಳು, ಈ ನಾಡು ಕಂಡ ಅಪರೂಪದ ವ್ಯಕ್ತಿತ್ವವನ್ನು ಉಳ್ಳಂಥ ಡಾಕ್ಟರ್ ಎಸ್ ಸಿ ಶರ್ಮಾ ಅವರೇ, ಪಾಲಿ ಸಂಸ್ಥೆಯ ಅಧ್ಯಕ್ಷರು, ಮೃದು ಸ್ವಭಾವಿಗಳು ಹಾಗೂ ಎಲ್ಲ ಯುವಕರಿಗೆ ಮಾರ್ಗದರ್ಶಕರು ಆದ ರಾಹುಲ್ ಜಿ ಅವರೇ, ಗ್ರಂಥವನ್ನು ಕುರಿತು ಈಗ ತಾನೇ ಮಾತನಾಡಿದ ಚಂದ್ರಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ವಿಶ್ವವಿದ್ಯಾಲಯದ ಕುಲಸಚಿವರಾದ ನವೀನ್ ಜೋಸೆಫ್ ಅವರೇ, ಕಾರ್ಯದರ್ಶಿಗಳಾದ ಬೇಗಾರ್ ರಮೇಶ್ ಅವರೇ, ಮೇಡಮ್ ಜಲಜಾ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ನಾಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನನ್ನ ಗುರುಗಳು, ಹಿತೈಷಿಗಳು, ಮಾರ್ಗದರ್ಶಕರು, ಇನ್ನೇನೇನು ಬೇಕೋ ಎಲ್ಲ ಆಗಿರ್ತಕ್ಕಂಥ ಮಲೆಪುರಂ ಜಿ ವೆಂಕಟೇಶ್ ಅವರೇ, ಹೆಚ್ಚಿನ ವಿದ್ಯಾರ್ಥಿಗಳೇ, ಅಧ್ಯಾಪಕ ವೃಂದದವರೇ, ಅತಿಥಿಗಳೇ, ನಾನು ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಶರ್ಮಾಜಿ ಮಾತಾಡುವಾಗ. ಯಾಕೆ ಅಂತಂದರೆ, ಜಾನ್ ರಸ್ಕಿನ್, ನಮ್ಮ ತಾಂಡಗೌಡರು ಇಲ್ಲಿ ಅವರು ಇಂಗ್ಲೀಷ್ನವರು, ಒಂದು ಕಡೆ ಹೇಳ್ತಾರೆ, ಒಂದು ರಾಷ್ಟ್ರದ ಒಂದು ಅಭ್ಯುದಯವನ್ನು ನೋಡಬೇಕು ಅಂತ ಅಂದರೆ ಅಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರ ಅಲ್ಲ, ಅಲ್ಲಿರ್ತಕ್ಕಂಥ ಮೌಲ್ಯಯುತ ಸತ್ವಯುತ ಜೀವನ ಕ್ರಮವನ್ನು. ಹಾಗೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಮಹನೀಯರು ತಮ್ಮದೇ ಆದಂಥ ಒಂದು ಸತ್ವವನ್ನು ಈ ಸಮಾಜಕ್ಕೆ ಪಸರಿಸ್ತಾ ಇರ್ತಕ್ಕಂಥವ್ರು. ಇದರಲ್ಲಿ ಹೆಚ್ಚು ಸಮಾಜ ಕಾರ್ಯದ ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ನಾವು ಯಾರದ್ದೋ ಶಿವರಾಮ್ ಕಾರಂತರು ಒಂದು ಕಡೆ ಹೇಳ್ತಾರೆ, ಕುವೆಂಪುನವರು ಒಂದು ಕಡೆ ಹೇಳ್ತಾರೆ, ಹಿಂದಿನವರೆಲ್ಲ ಹೇಳ್ತಾರೆ ಅಂತ ಅನ್ನೋದನ್ನು ಒಂದು ಕಡೆ ಇಟ್ಕೊಂಡ್ರೆ, ಇಲ್ಲಿ ನಮ್ಮ ಎದುರುಗಡೆನೇ ಇರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಜೀವನ ಕ್ರಮ ನಾವು ಅನುಸರಿಸಿದ್ರೆ ಒಬ್ಬೊಬ್ರದ್ದು ಒಂದೊಂದು ಹೇಳ್ತಾ ಹೋದರೆ ಒಂದೊಂದು ಗಂಟೆ ಆಗುತ್ತೆ. ಅದನ್ನು ನೀವೇ ಗ್ರಹಿಸಿ, ಅದು ಸೋಷಿಯಲ್ ವರ್ಕ್ ಅವ್ರಿಗೆ ತುಂಬ ಬೇಕಾದಂಥದ್ದು. ಯಾಕೆಂದರೆ ಸಮಾಜ ಕಾರ್ಯದ ಜ್ಞಾನ ಎಂಥದ್ದು ಅಂತ ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಅದರದೇ ಆದಂಥ
ಬಾಡಿ ಆಫ್ ನಾಲೆಡ್ಜ್ ಇಲ್ಲ, ಎಲ್ಲದರಿಂದನೂ ತಗೊಳುತ್ತೆ, ಅದರದೇ ಒಂದು ಬಿಡುತ್ತೆ. ಆ ಥರದ ಒಂದು ಜೀವನ ಕ್ರಮವನ್ನು ಶರ್ಮಾಜಿಯವರು ಟೆಕ್ನೋಕ್ರಾಟ್ ಇಂಜಿನಿಯರಿಂಗ್ ಇದರಿಂದ ಬಂದು ಮಂತೇಜಿಯವ್ರ ವಿಚಾರದಲ್ಲಿ ನೀವು ಎಷ್ಟು ಕೇಳಿದ್ರು ಹೇಳ್ತಾರೆ. ಆಮೇಲೆ ನೀವು ನಮ್ಮ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರಮೇಶ್ ಅವರೇ ಅದಕ್ಕೆ ಇನ್ಚಾರ್ಜ್, ಎಲ್ಲಿ ತನಕ ದೊರೆರಾಮ ಅವರು ಇದನ್ನು ಹಿಡಿದು ಎಲ್ಲೆಲ್ಲಿ ಎಷ್ಟೆಷ್ಟು ಅವ್ರನ್ನ ಸುತ್ತಿಸಿದ್ದಾರೆ ಅಂತ ಅಂದರೆ ಅದ್ರ ಹೇಳ್ತಿರೋದು ಅಷ್ಟು ಇದನ್ನು ಮಾಡಿದ್ದಾರೆ. ಅವರ ಕಾಲದಲ್ಲೇ ಪ್ರೊಫೆಸರ್ ರಮೇಶ್ ತುಮಕೂರು ಯೂನಿವರ್ಸಿಟಿಗೆ ಬಂದಿದ್ದು. ಒಂದು ಹೇಳಬೇಕಂದ್ರೆ ನಿದರ್ಶನ ಪ್ರತಿಯೊಬ್ಬರು ಅಂತ ಹೇಳಿದ್ದು ಯಾತಕ್ಕೆ ಅಂದರೆ, ನಾನು ಅವರು ಯಾವ ಸೆಲೆಕ್ಷನ್ ಇದ್ರೂ ನಮ್ಮ ವಿಭಾಗದ ಇದಕ್ಕೆ ಕೈ ಹಾಕಲಿಲ್ಲ. ಅವ್ರು ನಾವೇನು ಹೇಳ್ತೀವಿ ಅದನ್ನು ನೀವೇ ಹೇಳ್ದಂಗೆ ಅಂತ ನಾನು ಅವ್ರಿಗೆ ಒಂದು ಮಾತು ಸೆಲೆಕ್ಷನ್ ಕಮಿಟಿಗೆ ಹೋಗೋಕೆ ಮೊದಲು ಹೇಳಿದೆ ಕೂತಾಗ, ಸರ್ ನಾನು ಹೇಳಿದವ್ರನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಈ ವಿಶ್ವವಿದ್ಯಾಲಯಕ್ಕೆ ಅವರು ಮಾರ್ಗದರ್ಶಕರಾಗ್ತಾರೆ ಸರ್. ಹೌದಾ ಅಂದರೆ ಹೌದು ಸರ್. ಅದೇ ಪ್ರಕಾರವಾಗಿ ನಮ್ಮ ಸೆಲೆಕ್ಷನ್ ಕಮಿಟಿಗೆ ತುಂಬ ಸ್ವಾತಂತ್ರ್ಯವನ್ನು ಕೊಟ್ಟರು. ಆ ಪ್ರಕಾರವಾಗಿ ಆಯಿತು. ಆದವರು ಯಾವ ರೀತಿ ಒಂದೊಂದರಿಂದ ಒಂದೊಂದು ಬೆಳೀತಾ ಹೋಗ್ತದೆ ಅಂತ ಅನ್ನೋದಕ್ಕೆ ಇವತ್ತು ಪ್ರೊಫೆಸರ್ ರಮೇಶ್ ಸಾಕ್ಷಿ. ಈಗ 2ನೇ ವೈಸ್ ಚಾನ್ಸಲರ್. ಪಾಲಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಸಂಸ್ಕೃತದ ಇದ್ರ ಬಗ್ಗೆ ಒಂದು ಕಡೆ ಹೇಳ್ತಾರೆ, ನೀವೆಷ್ಟೇ ವಿಜ್ಞಾನಿಗಳಾಗಿರಿ, ನೀವೆಷ್ಟೇ ಉನ್ನತ ಇದಕ್ಕೆ ಹೋಗಿರಿ, ನಿಮ್ಮ ಮೌಲ್ಯಯುತ ಜೀವನ ಇಲ್ಲ ಅಂತಂದರೆ ಅದು ಎಲ್ಲದಕ್ಕೂ ಇದು. ಅದಕ್ಕೆ ಹೇಳೋದು ವಿದ್ಯೆವಿಲ್ಲದ ಇದು ವಿನಯವಿಲ್ಲದ ಜೀವನ ವಿದ್ಯೆ ತೃಣಕ್ಕೆ ಸಮಾನ ಅಂತ. ಅದನ್ನು ನೀವು ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಇವರು ಪ್ರತಿಯೊಬ್ಬರು ಇರ್ತಕ್ಕಂಥ, ಅವ್ರು ನಡ್ಕೊಳ್ತಕ್ಕಂಥ, ಅವ್ರು ಮಾಡ್ತಕ್ಕಂಥ ಪೋಷಿಸೋದ್ರ ಮುಖಾಂತರ ಈ ರೀತಿಯಾದಂಥ ನಿಘಂಟುಗಳು. ನಾವು ಸಮಾಜ ಕಾರ್ಯದಲ್ಲೂ ಒಂದು ನಿಘಂಟು ಮಾಡಿದ್ವಿ ತುಂಬ ಹೆಚ್ಚಾಗಿ. ಇಲ್ಲಿ ಮಲೆಪುರ ಮಾರ್ಗದರ್ಶನವಾಗಲಿ, ಮುಂದಿನ ನಮ್ಮ ಜೀವನಕ್ಕೆ ಅದು ಒಂದು ಉಪಯುಕ್ತ ಒಂದು ಯುಕ್ತಿಯಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಿಮ್ಮೆಲ್ಲರನ್ನು ನೋಡುವಂಥ ಭಾಗ್ಯ ಕಲ್ಪಿಸಿದ ಎಲ್ಲ ಆಯೋಜಕರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ. ನಮೋ ತಸ್ಸ ಭಗವತು ಸಮ್ಮ ಸಂಬುದ್ಧಸ್ಸ. ಈ ಲೋಕಾರ್ಪಣಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಮಾನ್ಯ ಪ್ರೊಫೆಸರ್ ಬಿ ರಮೇಶ್ ಅವರೇ, ಈ ಗ್ರಂಥವನ್ನು, ಈ 4ನೇ ಸಂಪುಟವನ್ನು ಲೋಕಾರ್ಪಣೆ ಮಾಡಿದ ನಮ್ಮೆಲ್ಲರ ಹಿತೈಷಿಗಳು, ಸಜ್ಜನರು, ಮಾರ್ಗದರ್ಶಕರು, ಅನೇಕರಿಗೆ ಸ್ಫೂರ್ತಿದಾಯಕರಾದಂಥ ಪ್ರೊಫೆಸರ್ ಸಿ ಶರ್ಮಾ ಅವರೇ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಅವರೇನಾದರೂ ಇವತ್ತಿದ್ದಿದ್ರೆ ಅವರು ಸೀನಿಯರ್ IAS ಆಗಿ ಭಾರತ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ಬೋದಾಗಿತ್ತು. ಆದರೆ ಅವರು IAS ಕೂಡ ಮಾಡಿ ಎಲ್ಲ ಮುಗಿಸಿ ಅವರು DC ಆಗಬೇಕಾಗಿತ್ತು. ಆದರೆ ತಾವು DC ಇದನ್ನು ಹೇಳ್ಕೊಳ್ಳುವಂತ ನಾನು, ಆದರೆ ನಿಮಗೊಂದು ಮಾರ್ಗದರ್ಶನ ಆಗಲಿ ಅಂತ ಅಷ್ಟೇ. ಎಂಥ ಒಬ್ಬರು ನಮ್ಮ ಈ ಸಭೆಯಲ್ಲಿದ್ದಾರೆ ಅಂದರೆ ಅವರು ಭಾರತ ಸರ್ಕಾರದ ಸೀನಿಯರ್ IAS ಆಗಿ ಇರ್ಬೋದಾಗಿತ್ತು, ಎಲ್ಲ ಮಾಡಿದ್ರು. ಆದರೆ ಕೊನೆ ಹಂತದಲ್ಲಿ ಇಲ್ಲ ನಾನು ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಹೇಳಿ ಬಂದರು. ಖರ್ಗೆ ಮನೆತಂದ ಒಂದು ರತ್ನ. ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ಮತ್ತು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದ ಪ್ರೊಫೆಸರ್ ಸಿದ್ದೇಗೌಡ್ರೆ, ಅಂಬೇಡ್ಕರ್ ಅಧ್ಯಯನ ಕೇಂದ್ರ ನಿರ್ದೇಶಕರಾದ ಜರ್ಜಾ ಅವರೇ, ಜೋಸೆಫ್ ಅವರೇ, ಚಂದ್ರಮೋಹನ್ ಅವರೇ, ನಮ್ಮ ಸ್ನೇಹಿತರು ಮತ್ತು ಚಲನಚಿತ್ರ ನಿರ್ಮಾಪಕರು, ನಟರು, ನಿರ್ದೇಶಕರು ಡಾಕ್ಟರ್ ಮದನ್ ಪಟೇಲ್ ಅವರೇ, ನಮ್ಮ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಬ್ಬರು ಹಿರಿಯರು ಬಂದಿದ್ದಾರೆ, ಪ್ರೊಫೆಸರ್ ಗಾಯತ್ರಿ ಅವರೇ, ವೈಜಾ ಅವರೇ, ಇಲ್ಲಿರುವ ಎಲ್ಲ ವಿದ್ಯಾರ್ಥಿಗಳೇ,
ಈ ಕಾರ್ಯಕ್ರಮ ಮೂಲಕ ಆಗಿದ್ದೇನು ಅಂತ ಹೇಳಿದ್ರೆ ನಿಮ್ಗೊಂದು ಸ್ಫೂರ್ತಿ ಬರಲಿ ಅಂತ. ಜ್ಞಾನ ಅನ್ನೋದು ಬರೀ ಒಂದು ಹಿಡಿ ಅಲ್ಲ, ಅದು ಬರೀ ಬಿಡಿಯಾದದ್ದು ಮಾತ್ರ ಅಲ್ಲ, ಅದು ತುಂಬಾ ಅಗಾಧವಾದ ಜ್ಞಾನದ ಲೋಕಕ್ಕೆ ಒಳಗಡೆ ಹೋದ್ರೆ ಸಿಗೋ ಲಾಭ ಇದೆಯಲ್ಲ, ಅದು ಅನೇಕ ರೀತಿಯಿಂದ ನಿಮ್ಗೆ ಅದು ಲೌಕಿಕ ಲಾಭವೂ ಇದೆ, ಅಲೌಕಿಕವಾದ ಲಾಭವೂ ಇದೆ. ಇಂಥ ಲಾಭನ ಪಡಿಬೇಕು ಅಂತ ಹೇಳಿದ್ರೆ ಈ ಜ್ಞಾನ ಲೋಕಕ್ಕೆ ಬರಬೇಕು. 3 ಸಂಪುಟಗಳನ್ನ ಕಳೆದ 8 ವರ್ಷಗಳ ಅವಧಿಯಲ್ಲಿ 8-9 ವರ್ಷದ ಅವಧಿಯಲ್ಲಿ ನಾವು 4ನೇ ಸಂಪುಟಕ್ಕೆ ತಲುಪಿದ್ದೇವೆ. ಮೊದಲನೇ ಸಂಪುಟವನ್ನ ಸಿದ್ಧ ಆದಾಗ ನಾನು ಪ್ರೊಫೆಸರ್ ಜಿ ವೆಂಕಸುಬೈಲವರು, ಅವರು ನಿಘಂಟು ತಜ್ಞರು, ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಸರ್ವಶ್ರೇಷ್ಠ ಲೆಕ್ಸಿಕೋಗ್ರಫಿ ಅವರು. ನಾನು ಅವ್ರಿಗೆ ತಗೊಂಡೋಗಿ ಇದನ್ನ ತೋರಿಸಿದೆ. ನಿಮ್ಮ ಆಶೀರ್ವಾದ ಬೇಕು ಅಂದಾಗ ಅವರು ಇದನ್ನ ಅಷ್ಟು ಓದಿ ಅದಕ್ಕೆ ಅವರೊಂದು ಬೆನ್ನುಡಿಯನ್ನು ಬರ್ಕೊಟ್ರು. ಅದು ಮೊದಲನೇ ಸಂಪುಟದಲ್ಲಿ ಆ ಬೆನ್ನುಡಿ ಇದೆ. ಮುಂದೆ ಪ್ರೊಫೆಸರ್ ಹಬ್ಬ ನಾಗರಾಜನ್ ಅವರು ಬರೆದರು. ಹೀಗೆ ಅನೇಕರು ಇದಕ್ಕೆ ಬೆನ್ನುಡಿ ಬರೆದು ಈ 4ನೇ ಸಂಪುಟಕ್ಕೆ ಇಬ್ಬರು ಹಿರಿಯ ಬರೆದರು. ಒಬ್ರು ನಾಡೋಜ ಡಾಕ್ಟರ್ ಕೆ.ಪಿ. ರಾವ್, ಅವರು ಡಿ ಕೋಸಂಬಿ ಅವರ ವಿದ್ಯಾರ್ಥಿ. ಈಗಲೂ ಕೂಡ ಅವ್ರಿಗೆ 80 ವರ್ಷ, ಈಗ 82 ಅವರು ಮಣಿಪಾಲ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಭಾಷಾ ತಜ್ಞರು ಅವರು. ಅನೇಕ ಭಾಷೆಗಳನ್ನ, ಅನೇಕ ಲಿಪಿಗಳನ್ನ ಅಭ್ಯಾಸ ಮಾಡಿದವರು. ಅವ್ರು ಯಾವುದನ್ನ ಇವತ್ತು ನಾವು ಇಂಟೆಲಿಜೆನ್ಸಿ ಅಂತ ಹೇಳ್ತೀವೋ ಅಂಥ ವಿಶೇಷವಾದಂಥ ಇದರಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಇದಕ್ಕೊಂದು ಬರೆದಿದ್ದಾರೆ. ಮತ್ತು ನಮ್ಮ ನಾಡಿನ ಶ್ರೇಷ್ಠ ಬೌದ್ಧ ವಿದ್ವಾಂಸರಾದ ಡಾಕ್ಟರ್ ಮೂಡ್ನಾಕು ತಿಮ್ಮಸ್ವಾಮಿ ಕೂಡ ಇದಕ್ಕೆ ಬೆನ್ನುಡಿಯನ್ನು ಬರೆದುಕೊಟ್ಟಿದ್ದಾರೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಸುಮಾರು ಜನ ಇದ್ದಾರೆ. ಶೋಭಾ ಎಲ್ ಅವರು, ಸುಮತಿ ಶೆಣೈ ಅವರು, ಕೆ ವಂಜಾ ಅವರು, ಪದ್ಮಜ ಎಂ.ಆರ್ ಅವರು, ಶೈಲಜಾ ಅವರು, ಪರಿಮಳ ಚಿಟ್ಟು, ಇವರೆಲ್ಲ ಅನೇಕ ರೀತಿಗಳಲ್ಲಿ ಈ ಕೋಶದ ಕೆಲಸ ಕಾರ್ಯಗಳು ನಮಗೆ ನೆರವಾಗಿರೋರು. ಇವನ್ನೆಲ್ಲವನ್ನೂ ತಗೊಂಡು ಮುಂದೆ ಚಂದ್ರಮೋಹನ್ ಮತ್ತು ನಾನು ಈ ಕೆಲಸಗಳು ಮುಂದುವರಿಸಿದ್ದೀವಿ. ಕೋಶದ ಇಡೀ ಪರಿಷ್ಕರಣೆ ಮಾಡುವಾಗ ಗಾಯತ್ರಿ ಅವರು ಮತ್ತು ಚಂದ್ರಮೋಹನ್ ಅವರು ನನಗೆ ನೆರವಾಗಿದ್ದಾರೆ. ಇವರೆಲ್ಲರನ್ನ ನೆನಪು ಮಾಡ್ಕೊಳ್ಬೇಕಾದ ಒಂದು ಕರ್ತವ್ಯ. ಈ ಕೋಶದ ಬಗ್ಗೆ ಹೇಳೋದಾದ್ರೆ, ಈ ಕೋಶ ಕನ್ನಡ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ವಿಶೇಷವಾಗಿ ದ್ರಾವಿಡ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋಕೆ, ಅದು ತೆಲುಗು, ತಮಿಳು, ಮಲಯಾಳಂ ಮತ್ತು ಕನ್ನಡ, ಇವುಗಳಲ್ಲಿ ಪಾಲಿ ಹೇಗೆ ಹುಕ್ಕು ಬಳಕೆಯನ್ನು ಮಾಡಿದೆ ಅಂತ ನೋಡಿ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಅಶೋಕನ ಕಾಲದಲ್ಲಿ ಅನೇಕರು ಧರ್ಮ ಪ್ರಚಾರಕ್ಕಾಗಿ ಅಶೋಕನ ಹೇಳಿದಂಥ 4 ಆರ್ಯಸತ್ಯಗಳನ್ನು, ಅಷ್ಟಾಂಗಿಕ ಮಾರ್ಗಗಳನ್ನು ಹೇಳುವ ಕಾರಣದಿಂದ ಅನೇಕ ಬೌದ್ಧ ಭಿಕ್ಕುಗಳು ಇಡೀ ದಕ್ಷಿಣ ಪ್ರಾಂತ್ಯಕ್ಕೆ ಬಂದರು. ಅದರ ಬಂದ ಪರಿಣಾಮ ಚಿತ್ರದುರ್ಗದ ಮೊಳಕಾಲ್ಮೂರು ಹತ್ರ ಮೊದಲನೇ ಬಾರಿಗೆ ಒಂದು ಶಾಸನವನ್ನ, ಅವರ ಅಶೋಕನ ಮೊದಲನೇ ಶಾಸನ ಅದು. ಆ ಶಾಸನದಲ್ಲಿ ಅಶೋಕ ಅನ್ನೋದು ಗೊತ್ತಾಗಿದ್ದು ನಮ್ಗೆ ಅಲ್ಲೇನೆ. ಅಲ್ಲಿವರೆಗೂ ಇತ್ಯಾದಿ ಬೇರೆ ಬೇರೆ ಬಂಡೆಗಲ್ಲಿನ ಮೇಲೆ ಬರೆದ ಶಾಸನಗಳಲ್ಲ. ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 56 ಶಾಸನಗಳಿವೆ. ಚಿಕ್ಕ ದೊಡ್ಡದು ಎಲ್ಲವೂ ಸೇರಿಸಿದ್ರೆ ಈ ಸನ್ನತಿಗಳು ಇರೋದಿದೆ, ಮತ್ತು ಆ ಕಡೆ ಚಿತ್ರದುರ್ಗದ ಹತ್ರ ಇರೋದು ಇದೆ, ಕೊಪ್ಪಳದ ಹತ್ರ ಇದೆ. ಹೀಗೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಈ ಬೌದ್ಧ ಭಿಕ್ಕುಗಳು ಹೀಗೆ ಸ್ಪ್ರೆಡ್ ಆಗ್ತಾ ಬಂದರು. ಅವರೆಲ್ಲ ಇಲ್ಲಿ ಬಂದು ವಸತಿ ಹೂಡಿ ಇಲ್ಲಿ ಧರ್ಮ ಬೋಧನೆ ಮಾಡಿ, ಇಲ್ಲಿಂದ ಮುಂದೆ ಅವರು ಕಂಚಿಗೆ ಹೋಗಿ ಮುಂದೆ ಅದು ಸಿಲೋನ್ಗೆ ಹೋಗಿದ್ದರ ಒಂದು ಚಾರಿತ್ರಿಕವಾದ ವಿವರಗಳೆಲ್ಲ ಇವೆ. ನೀವು ಇದನ್ನೆಲ್ಲ ತಿಳ್ಕೊಂಡ್ರೆ ನಮ್ಮ ಜನ ಮೊದಲು ಇದು ಕ್ರಿಸ್ತಪೂರ್ವ ಇಲ್ಲ ಕಾಡು, ಬರೀ ಗುಡ್ಡ ಬೆಟ್ಟಗಳು, ಎಲ್ಲೋ ಕೆಲವು 10 ಮನೆ, 15-20 ಮನೆಗಳು, 2200 ವರ್ಷದ ಹಿಂದಿನ ಒಂದು ಕರ್ನಾಟಕದ ಭೂಪ್ರದೇಶ ನೆನಪು ಮಾಡ್ಕೋಬೇಕು ನೀವು. ಇಂಥ ಪ್ರದೇಶದಲ್ಲಿ ಎಲ್ಲಿಂದ ಅವರು ಬಂದಿದ್ದು? ಬಿಹಾರ್ನಿಂದ, ಕೆಲವರು ಗಾಂಧಾರದಿಂದ ಬಂದರು. ಹೀಗೆ ಬಿಹಾರ್ನಿಂದ ಹೊರಟವರು, ಬಿಹಾರ ಅಂದ್ರೆ ವಿಹಾರ ಅಂತ, ಯಾರೋ ಬುದ್ಧ ಮಹಾಗುರುಗಳು ಎಲ್ಲೆಲ್ಲಿ ಬೋಧನೆ ಮಾಡಿದ್ರು ಅಲ್ಲೊಂದು ವಿಹಾರ ಕಟ್ಟಿದ್ರು. ಅಲ್ಲಿ ವಿಹಾರದಲ್ಲಿ ಕೂತ್ಕೊಂಡು ಅಲ್ಲಿ ಅವರು ಪ್ರವಚನಗಳನ್ನ, ಬೋಧನೆಗಳನ್ನ ಮಾಡ್ತಾ ಇದ್ರು. ಅಂಥ ವಿಹಾರಗಳು ಹೆಚ್ಚಿರೋದೆಲ್ಲ ಬಿಹಾರ್ನಲ್ಲಿ, ಅದಕ್ಕೆ ಬಿಹಾರ ಅನ್ನೋದಕ್ಕೆ ವಿಹಾರ ಅಂತ. ಇಂಥ ಬಿಹಾರ್ನಿಂದ ಅದನ್ನು ಹಿಂದೆ ಮಗಧ ದೇಶ ಅಂತ ಕರೀತಾ ಇದ್ರು. ಅದಕ್ಕಾಗಿ ಈ ಪಾಲಿಯನ್ನ ಮಾಗಧಿ ಅಂತ ಕರೆದ್ರು. ಅದು ಬುದ್ಧನ ಬೋಧನೆಗೆ. ಜೈನರು ಹೇಳ್ತಕ್ಕಂಥದಕ್ಕೆ ಅರ್ಧಮಾಗಧಿ ಅಂತ ಕರೆದರು. ಒಂದು ಕಡೆ ಪ್ರಾಕೃತ, ಇನ್ನೊಂದು ಪಾಲಿ. ಈ ಪಾಲಿಯನ್ನ ಮಾಗಧಿ ಅಂತ ಸಂಸ್ಕೃತದಲ್ಲಿ ಬಳಕೆ ಆಯಿತು.
ಅರ್ಧಮಾಗಧಿ ಅನ್ನೋದು ಸಂಸ್ಕೃತದಲ್ಲಿ ಪ್ರಾಕೃತಕ್ಕೆ ಬಳಕೆ ಆಯಿತು. ಒಂದು ಭಾಗದಲ್ಲಿ ಮಹಾವೀರ ಬೋಧನೆ ಮಾಡ್ತಾ ಇದ್ದ, ಬುದ್ಧನಿಗಿಂತ ಹಿರಿಯ ಸಮಕಾಲೀನ ಅವನು, ಸುಮಾರು 10-15 ವರ್ಷದವನು, ಅವನಲ್ಲಿ ಬೋಧನೆ ಮಾಡ್ತಿದ್ದ. ಇನ್ನೊಂದು ಭಾಗದಲ್ಲಿ ಬುದ್ಧ ಬೋಧನೆ ಮಾಡ್ತಾ ಇದ್ದ. ಇವರಿಬ್ಬರು ಸೇರಿದ್ರೆ ಇಲ್ವೇ ಅನ್ನೋ ಬಗ್ಗೆ ನಮಗೆ ಚಾರಿತ್ರಿಕವಾದ ದಾಖಲೆಗಳು ಏನೂ ಇಲ್ಲ. ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಅನೇಕ ಬಗೆಯ ಬುಡಕಟ್ಟುಗಳಿದ್ವು, ಟ್ರೈಬಲ್ಸ್ಗಳು. ಆ ಟ್ರೈಬಲ್ಗಳಲ್ಲಿ ಒಂದು ಶಾಕ್ಯ ಅನ್ನೋದು ಒಂದು ಟ್ರೈಬಲ್, ಅದು ಬುದ್ಧ ಜನ್ಮಿಸಿದಂಥ ಒಂದು ಟ್ರೈಬಲ್ ಕಮ್ಯುನಿಟಿ. ಅದು ಕೋಲ ಅಂತ ಇನ್ನೊಂದು ಕಮ್ಯುನಿಟಿ ಇತ್ತು. ಇನ್ನು ಹೀಗೆ ಒಂದು 15-20 ಬೇರೆ ಬೇರೆ ಕಮ್ಯುನಿಟಿಗಳಿದ್ವು. ಅಂಥದ್ರಲ್ಲಿ ಇದು ಬೆಳೀತಾ ಹೋಯಿತು. ಹೀಗೆ ಬುದ್ಧ ಶಾಕ್ಯ ವಂಶದಲ್ಲಿ ಹುಟ್ಟಿ ಆ ಗಣರಾಜ್ಯವನ್ನು ಮಾಡಿ 2200 ವರ್ಷಗಳ ಹಿಂದೆ ಕರುಣ, ಮೈತ್ರಿ, ಅವನು ಮೆತ್ತ ಅಂತ ಕರಿತೀವಿ ಇದರಲ್ಲಿ, ಇವನ್ನೆಲ್ಲವನ್ನು ಅವನು ಹೇಳಿಕೊಟ್ಟು ಇಡೀ ಜಗತ್ತಿಗೆ ಒಬ್ಬ ಜ್ಞಾನ ಸೂರ್ಯನಾದ. ಇಂಥ ಬುದ್ಧನ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ತ್ರಿಪಿಟಕಗಳನ್ನು ಓದೋದಕ್ಕೆ ಪ್ರೈಮರಿಯಾಗಿ ಈ ಗ್ರಂಥ, ಈ ಕೋಶ ಉಪಯೋಗ ಆಗಬೇಕು ಅಂತ ಇತ್ತು ನಮ್ಮ ಮನಸ್ಸಿನಲ್ಲಿ. ಆ ದಿಕ್ಕಿನಲ್ಲಿ ನಾವು ಒಂದು ಎಟ್ಮಾಲಜಿಕಲ್ ಡಿಕ್ಷನರಿ ಮಾಡಿದ್ವಿ. ಇದನ್ನು ಪದವ್ಯುತ್ಪತ್ತಿ ಕೋಶ ಅಂತ ಕರೀತಾರೆ. ಪದವ್ಯುತ್ಪತ್ತಿ ಅಂದ್ರೆ ಒಂದು ಶಬ್ದದ ರೂಟ್ ಹೇಗಾಯ್ತು ಅಂತ, ಎಲ್ಲಿಂದ ಬಂತು ಈ ಶಬ್ದ, ಅದರ ಧಾತು ರೂಪ ಏನು, ಅಲ್ಲಿಂದ ಅದಕ್ಕೆ ಬೇರೆ 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 ಅರ್ಥದ ಛಾಯೆಗಳು ಹೇಗೆ ಬರುತ್ತೆ. ಒಂದೇ ಶಬ್ದಕ್ಕೆ 2-3 ಅರ್ಥಗಳಿರುತ್ತೆ. ಇದೇ ಶಬ್ದಕ್ಕೆ ಬೌದ್ಧ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ, ಇದೇ ಅದಕ್ಕೆ ಸಮಾನವಾದ ಪದರೂಪ ಯಾವುದಿದೆ, ಅದೇ ರೀತಿಯಲ್ಲಿಯೇ ಸಂಸ್ಕೃತದಲ್ಲಿ ಇದಕ್ಕೆ ಏನಿದೆ. ನಾವು ಅದನ್ನು ಕೊಡುವಾಗ ಮೊದಲೇ ಸಂಪುಟದಿಂದ ಮಾಡಿದ್ದು ನಾವು ಈ ಪ್ಲಾನ್ ಅನ್ನು. ಈ ಕೆಲಸ ಮಾಡುವ ನಮಗೆ ತುಂಬ ಜನ, ಆಗ ಶತಾವಧಾನಿ ಗಣೇಶ್ ಅವರು, ಪ್ರೊಫೆಸರ್ KS ಕಣ್ಣನ್ ಅವರು, ಆಮೇಲೆ ನಮ್ಮ ವರ್ಖೇಡಿ ಅವರು, ಶ್ರೀನಿವಾಸ್ ವರ್ಖೇಡಿ, ಈಗ ಸೆಂಟ್ರಲ್ ಸೈನ್ಸ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವರು, ಅವರೆಲ್ಲರೂ ಒಂದು ಸಮಕ್ಷಮ ಒಂದು ಸಭೆ ಕರೆದು ಇದರ ಇಡೀ ಶಬ್ದಕೋಶ ಯಾವ ರೂಪ ಇರಬೇಕು ಅಂತ ಮಾಡಿದ್ದು. ಮುಂದೆ ಅನೇಕರು ನಮಗೆ ಸಹಾಯವನ್ನ, ಸಲಹೆಗಳು ನೀಡಿದರು. ಆ ರೂಪದಲ್ಲಿ ಈಗ 4ನೇ ಸಂಪುಟ ಇಂದ ಶುರುವಾಗಿ 3ನೇ ಸಂಪುಟವರೆಗೂ ಇದೆ. ಮುಗಿದು 2ನೇ ಸಂಪುಟ ಮುಗಿದು ಮತ್ತೆ ಆರಂಭ ಆದಾಗ ಈ 4ನೇ ಸಂಪುಟದಲ್ಲಿ ಈಗ ಈ ನಿಂತಿದೆ. ಇನ್ನು ಈ ಬರಬೇಕು, ಓ ಬಳಿ ಸ್ವರಗಳೆಲ್ಲ ಮುಗಿದು ವ್ಯಂಜನ ಮುಗಿದು ಹೋಗುತ್ತಿಗೆ ಸುಮಾರು ಒಂದು 40 ಸಂಪುಟಗಳಾಗ್ಬೋದು. ನಾವು ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಕೂಡ ಈ ಸಂಪುಟಗಳನ್ನ ಸಿದ್ಧ ಮಾಡ್ತಾ ಹೋಗ್ತೀವಿ. ಯಾವಾಗಲೂ ಕೋಶಗಳಿಗೆ ಕೊನೆ ಇಲ್ಲ. ಈಗ ನಿಮ್ಗೆ ನೆನಪಿಟ್ಕೊಳ್ಳಿ, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕನ್ನಡ ಒಂದು ವಿಶ್ವಕೋಶ ತಂದಿದ್ದಾರೆ, ಕನ್ನಡ ನಿಘಂಟು ಅಂತ. ಅದನ್ನು ಆರಂಭ ಮಾಡಿದವರು ಯಾರು ಅಂದರೆ BM ಶ್ರೀಕಂಠಯ್ಯನವರು, ಅವರ DL ಸಿಂಹಾಚಾರ್ಯ ಇವರೆಲ್ಲ ಸೇರಿ ಮೊದಲು ಅದನ್ನ KV ರಾಘವಾಚಾರ್ಯ ಅಂತ ದೊಡ್ಡ ಗ್ರೀಕ್ ವಿದ್ವಾಂಸರಿದ್ರು, ಅವರು ಕೈ ಕೊಟ್ಟರು ಕೈಗೆ. ಅಲ್ಲಿಂದ 1935 ಸುಮಾರು. ಅದು ಮುಗಿದಿದ್ದು ಯಾವಾಗ ಅಂದ್ರೆ 2008ಕ್ಕೆ ಅದು 8 ಸಂಪುಟಗಳಲ್ಲಿ, ಅದು ಬೃಹತ್ ಸಂಪುಟಗಳಲ್ಲಿ ಅದು ಮುಗೀತು. ಆದ್ರೆ ಮತ್ತೆ ಈಗ ಕೋಶದ ಪರಿಷ್ಕರಣೆ ಮಾಡಿದರೆ ಮತ್ತೆ ಇನ್ನಷ್ಟು ಸಂಪುಟಗಳಾಗುತ್ತೆ. ಅಂದ್ರೆ ಯಾವುದೋ ನಿಘಂಟು ಅಂತ ಹೇಳ್ತೀವೋ, ಶಬ್ದಕೋಶ ಅಂತ ಹೇಳ್ತೀವೋ, ಅದಕ್ಕೆ ಕೊನೆ ಇಲ್ಲ. ಮತ್ತೆ ಪರಿಷ್ಕರಣೆಗಳು ಆಗ್ತಾ ಹೋಗ್ಬೇಕು. ನಾವು ಒಂದು ಹಂತದಲ್ಲಿ ಇದನ್ನ ಸಿದ್ಧಪಡಿಸಿದ್ದೀವಿ ನಾವೆಲ್ಲ. ಇದು ಒಬ್ಬನ ಕೆಲಸ ಅಲ್ಲ, ಇದು ಅನೇಕರ ಸಾಮೂಹಿಕವಾದಂಥ ಒಂದು ಪ್ರತಿಫಲ. ಆ ಪ್ರತಿಫಲವನ್ನ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಕೊಡ್ತಿರೋದು ನಮ್ಮ ಶ್ರೀಮಾನ್ ರಾಹುಲ್ ಖರ್ಗೆ. ಹಾಗಾಗಿ ಅವರ ಜ್ಞಾನದ ಮೇಲೆ ಅವರಿಗೆ ತುಂಬಾ ಜ್ಞಾನ, ನಿರಂತರ ಓದ್ತಾರೆ. ಅಷ್ಟು ಓದುವ ಕನ್ನಡ ಮತ್ತು ಇಂಗ್ಲಿಷ್ ಮುಂತಾದನ್ನೆಲ್ಲೂ ಓದ್ತಿರ್ತಾರೆ. ತುಂಬ ಸೌಮ್ಯ ಸ್ವಭಾವದ, ಮತ್ತೆ ಯಾವತ್ತೂ ಕೂಡ ಹೆಚ್ಚು ಮಾತಾಡ್ದೇನೆ, ಆದರೆ ತಮ್ಮ ಮೌನದಿಂದಲೇ ಅನೇಕ ಮಾತುಗಳನ್ನು ಹೊರಡಿಸಬಲ್ಲವರು. ಮೌನವೂ ಮಾತಾಡ್ಬೋದು ಅನ್ನೋದನ್ನ ಏನಾದರೂ ಗೊತ್ತಿದ್ರೆ ಅದನ್ನ ರಾಹುಲ್ಜಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಮಾತಾಡಲ್ಲ, ಅದರ ಮೌನದಲ್ಲಿ ಇರ್ತಾರೆ. ಆದರೆ ಮೌನದಲ್ಲಿ ಒಂದು ಮಾತಿದೆ ಅಂತ ಗೊತ್ತಾಗುತ್ತೆ. ಅದು ಅವರ ಕಣ್ಣಿಂದ, ಅವರ ಬಾಡಿ ಲ್ಯಾಂಗ್ವೇಜ್ ಅಂತ ನಮ್ಗೆ ಅರ್ಥ ಆಗುತ್ತೆ. ಇಂಥವ್ರು ನಮಗೆ ಅಧ್ಯಕ್ಷರಾಗಿ ಸಿಕ್ಕಿರೋದು ನನಗೆ ಬಹಳ ಪುಣ್ಯದ ಕೆಲಸ, ತುಂಬ ಸಂತೋಷದ ಕೆಲಸ ಇದು. ಇಂಥದ್ದನ್ನು ನಾವು ಇಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು, ಲೋಕಾರ್ಪಣೆ ಮಾಡಬೇಕು ಅಂತ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ರಮೇಶ್ ಅವರನ್ನು ಬಂದು ನಾನು ನೋಡಿ, ರಮೇಶ್ ಅವರೇ ಇದನ್ನು ಮಾಡೋಣ ಅಂತ. ಸರ್ ಖಂಡಿತ ಮಾಡೋಣ ಅಂದರು. ಎಷ್ಟು ಬೇಗ ಒಪ್ಕೊಂಡ್ರು ಅಂದರೆ ನಿಜವಾಗ್ಲೂ ಹಿಡಿಸಲಾರದಷ್ಟು ಸಂತೋಷ ಆಯಿತು. ಆಗ ನಾನು ರಾಹುಲ್ಜಿ ಅವರಿಗೆ ಹೇಳಿದೆ, ಈಗ ಒಪ್ಕೊಂಡಿದೆ, ಬೇರೆ ಇನ್ಯಾರದು ಒಂದಿಬ್ಬರು ಅವ್ರನ್ನ ಪ್ರಿಯಾಂಕ ಖರ್ಗೆ ಇತ್ಯಾದಿ ಇದರಲ್ಲಿ ಯಾರು ಬೇಡಿ, ಎಲ್ಲ ಅಕಾಡೆಮಿಕ್ ಇರಲಿ ಮತ್ತು ಎಲ್ಲ
ತಿಳಿದವರಿದ್ರೆ ಇದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಈ ರೀತಿ ಆಗ್ಲಿಂದ ಡೈರೆಕ್ಷನ್ ಮಾಡಬೇಕು. ಆಗ ನನಗೆ ಯಶಿ ಶರ್ಮಾ ಅವರನ್ನು ಕರಿಬೇಕು. ಯಾಕೆಂದ್ರೆ ಯಶಿ ಶರ್ಮಾ ಅವರು ಕುಲಪತಿಗಳಾಗಿದ್ದಾಗ ರಮೇಶ್ ಅವರು ಅಲ್ಲಿ ಆದ್ರು. ಆಗ ನೋಡೋದಾದ್ರೆ ವೈ ಸಿದ್ದೇಗೌಡರ ನೇರ ಶಿಷ್ಯರು ಪ್ರೊಫೆಸರ್ ಬಿ ರಮೇಶ್. ಅಂದ್ರೆ ಒಬ್ಬರು ಆಯ್ಕೆ ಮಾಡಿದವರು, ಇನ್ನೊಬ್ಬರು ವಿದ್ಯಾಗುರುಗಳು. ನಮ್ಮಲ್ಲಿ ವಿದ್ಯಾಗುರುಗಳು ಅಂತ ಹೇಳ್ತೀವಿ, ವೈ ಸಿದ್ದೇಗೌಡರು ವಿದ್ಯಾಗುರುಗಳು. ಹಾಗಾಗಿ ಈ ಮೂವರನ್ನು ಒಟ್ಟು ಸೇರಿಸಿದ್ರೆ ನಮಗೊಂದು ಆನಂದ ಅಂತ. ನಿಮ್ಮೆಲ್ಲರೂ ಒಂದು ಸ್ವಲ್ಪ ಪರಿಚಯ ಆಗಬೇಕು. ಇದ್ರ ಮೂಲಕ ಏನು ಅಂದ್ರೆ ನೀವು ನಿಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ಬಹಳ ಕಷ್ಟ. ಆ ವ್ಯಕ್ತಿತ್ವ ಹೇಗೆ ಬೆಳೆಸ್ಬೇಕು ಅಂತಂದ್ರೆ ಯಾರ್ಯಾರಲ್ಲಿ ಎಲ್ಲೆಲ್ಲಿ ಇದೆಯೋ ಒಂದು ಜ್ಞಾನರತ್ನ ಅಲ್ಲೆಲ್ಲ ಹೋಗಬೇಕು, ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು, ಅವ್ರ ಜೊತೆ ಸಂಪರ್ಕ ಮಾಡಬೇಕು. ಒಂದು ಪುಸ್ತಕಗಳಿಂದ ಪಡೆಯೋ ಜ್ಞಾನ, ಇನ್ನೊಂದು ದೊಡ್ಡ ವ್ಯಕ್ತಿಗಳ ಜೊತೆ ಹೋಗಿ ಸಂವಾದ ಮಾಡಿ ಅವ್ರ ಜೊತೆ ವಾದ ಮಾಡಿ ಸಂವಾದ ಮಾಡೋ ಮೂಲಕ ಪಡೆಯುವ ಜ್ಞಾನ, ಇನ್ನೊಂದು ಅನೇಕ ಪತ್ರಿಕೆಗಳಿಂದ ಬೇರೆ ಬೇರೆ ಲೋಕದ ಚರ್ಯೆಯಿಂದ ಪಡೆಯುವ ಜ್ಞಾನ. ಅಂದ್ರೆ ನಿಮಗೆ ಪುಸ್ತಕಗಳಿಂದ ಪಡೆಯುವ ಜ್ಞಾನ ಒಂದು ಕ್ರಮ ಇರುತ್ತೆ, ಅನೇಕ ಹಿರಿಯರ ಜೊತೆಗೆ ಹೋಗಿ ಒಡನಾಟದಿಂದ ಪಡೆಯುವಂತ ಒಂದು ಜ್ಞಾನ ಇರುತ್ತೆ, ಲೋಕದ ಚರ್ಯೆಯಿಂದ ಪಡೆಯುವಂತ ಜ್ಞಾನ ಇರುತ್ತೆ. ಈ ಮೂರನ್ನು ಒಂದು ಸಂಪುಟೀಕರಣ ಮಾಡಿದ್ರೆ ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ಬರೋಕ್ ಸಾಧ್ಯ. ಈ ಪಾಲಿ ಕನ್ನಡ ಶಬ್ದಕೋಶ ಈ ತರದ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡೋಕೆ ಪೂರಕವಾದಂಥದ್ದು. ಇಂಥದ್ದೊಂದು ಅವಕಾಶ ಕಲ್ಪಿಸಿಕೊಟ್ಟದಕ್ಕಾಗಿ ನಾನು ವಿಶೇಷವಾಗಿ ಪ್ರೊಫೆಸರ್ ಬಿ ರಮೇಶ್ ಅವರನ್ನ, ಕುಲಸಚಿವರಾದಂಥ ನವೀನ್ ಜೋಸೆಫ್ ಅವರನ್ನ, ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದಂಥ ಕ್ಯಾಪ್ ಜಲಜಾ ಅವರನ್ನ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ.